ಆಯುಷ್ ಟಿವಿ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಮೃತಾ ಯಾದವ್. ಫಿಟ್ ಬಾಸ್ ರೀಕ್ಯಾಪ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. 21 ಡೇಸ್, 21 ಕಂಟೆಸ್ಟೆಂಟ್ಸ್, 21 ಕಿಲೋಸ್ ವೆಯ್ಟ್ ಲಾಸ್ ಚಾಲೆಂಜ್. ಈ ಒಂದು ಇಡೀ ಜರ್ನಿಯಲ್ಲಿ ಸಾಕಷ್ಟು ಎಮೋಷನ್ಸ್ ಇತ್ತು, ಸಾಕಷ್ಟು ಮೆಮರೀಸ್ ಕ್ರಿಯೇಟ್ ಆಯಿತು. ಒಬ್ಬೊಬ್ರದ್ದು ಒಂದೊಂದು ರೀತಿಯಾದಂತಹ ಎಕ್ಸ್ಪೀರಿಯನ್ಸ್ ಇತ್ತು. ಆದರೆ ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಅವರ ಈಗಿನ ಕರೆಂಟ್ ಲೈಫ್ ಮೇಲೆ ಯಾವ ರೀತಿಯಾದಂತಹ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ, ಅವ್ರ ಲೈಫ್ ಫಿಟ್ ಬಾಸ್ ಆದಮೇಲೆ ಯಾವ ರೀತಿ ಬದಲಾವಣೆ ಆಗಿದೆ, ಇದೆಲ್ಲವನ್ನ ತಿಳ್ಕೊಳ್ಳೋದಕ್ಕೆ ನಾವು ನಿಮ್ಮ ಮುಂದೆ ಈ ಒಂದು ಕಾರ್ಯಕ್ರಮವನ್ನು ತರ್ತಾ ಇದ್ದೀವಿ. ಹಾಗಾದರೆ ಇವತ್ತಿನ ಎಪಿಸೋಡ್ನಲ್ಲಿ ನಮ್ಮ ಜೊತೆ ಯಾರಿದ್ದಾರೆ ನೋಡೋಣ ಬನ್ನಿ. ನನ್ನ ಹೆಸರು ಅಶೋಕ್ ಅಂತ, 42 ಇಯರ್ಸ್ ಓಲ್ಡ್. ತಂದೆ ತಾಯಿ, ನಾನು, ನನ್ನ ಮಗಳು, ನನ್ನ ಹೆಂಡತಿ ಎಲ್ಲರೂ ಬೆಂಗಳೂರಿನಲ್ಲೇ ಇರೋದು, ರಾಜರಾಜೇಶ್ವರಿ ನಗರದಲ್ಲಿ. ನಂದು ಮೊದಲು ಕಸಬು ಫಿಟ್ನೆಸ್ ಲೈನಲ್ಲಿ ಇದ್ದಿದ್ದು. ನಾನು ಫಿಟ್ನೆಸ್ ಲೈನಲ್ಲಿ ಮಿಸ್ಟರ್ ಇಂಡಿಯಾ ಬಾಡಿ ಬಿಲ್ಡಿಂಗಲ್ಲಿ ಮಾಡಿ, ಅದಾದಮೇಲೆ ಇಂಜುರಿ ಆದಮೇಲೆ ನನ್ನ ಕೈಯಲ್ಲಿ ಈಗ ಮಾಡೋಕ್ಕಾಗದೆ ಆಯುಷ್ ಧಾಮ್ ಹತ್ರ ಹೋಗ್ತಾ ಇದ್ದೀನಿ ಟ್ರೀಟ್ಮೆಂಟ್ಗಾಗಿ. ಟಿವಿ ನೋಡುವಾಗ ನಮ್ಮ ಅಪ್ಪ ಪಕ್ಕ ಕೂತ್ಕೋತಿದ್ದೆ, ಒಂದೊಂದ್ಸತಿ ಅವ್ರ ಕಾಲ್ ಮೇಲೆ ಕೂತ್ಕೋತಿದ್ದೆ, ಏನೋ ನೋವಾಗ್ತಾಯಿತ್ತು ಅಂತ ಎದ್ದೇಳಕ್ಕೆ ಹೇಳಕ್ಕೆ. ನೀ ಇಂಜುರಿ ಇರೋದ್ರಿಂದ ನನಗೆ ಇದನ್ನು ಪರ್ಸ್ಯೂ ಮಾಡೋಕ್ಕಾಗ್ತಾ ಇಲ್ಲ ಫಿಟ್ನೆಸ್ ಲೈನಲ್ಲಿ. ಇವಾಗ ನಾನು ಅವ್ರ ಹೆಲ್ಪ್ ತೊಗೊಂಡು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದೀನಿ. ನನ್ನ ಮಗ ಅಶೋಕ್ ಕುಮಾರ್ ಬಂದು ಚಿಕ್ಕ ವಯಸ್ಸಲ್ಲಿದ್ದೇನೆ ಅವನು ಸ್ವಲ್ಪ ಓಡಾಡೋದು ಜಾಸ್ತಿ. ಯಾರ ಹತ್ರನ ಮಾತಾಡಬೇಕಾದ್ರೂ ಚೆನ್ನಾಗಿ ಮಾತಾಡ್ತಾನೆ, ಯಾರಿಗನ ಹೆಲ್ಪ್ ಮಾಡಬೇಕಂದ್ರೂ ಮಾಡ್ತಾನೆ. ಇಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ಜಿಮ್ ಇಟ್ಟಿದ್ದ. ನನ್ನ ಹೆಸರು ಜ್ಯೋತಿ ಅಂತ. ನಾನು ಅಶೋಕ್ ಅವ್ರ ವೈಫ್. ನಾನು ಬೇಸಿಕಲಿ ವರ್ಕ್ ಮಾಡ್ತಾ ಇದ್ದೀನಿ IT ಕಂಪನಿಲಿ. ಅಶೋಕ್ ಅವರು ಮೊದಲಿಂದನೂ ಅವರಿಗೆ ಜಿಮ್ ಅಂದರೆ ಪ್ಯಾಷನ್ನು, ವರ್ಕೌಟ್ ಅಂದರೆ ತುಂಬ ಪ್ಯಾಷನ್ ಇದೆ. ಹಾಗಾಗಿ ಅವ್ರ ಕರಿಯರ್ ಅಂತಲೇ ಅದನ್ನೇ ತೊಗೊಂಡಿರೋದು. ಮಿಸ್ಟರ್ ಇಂಡಿಯಾ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಸಹ ಮಾಡಿದರು. ಈ ಕರಿಯರ್ನ ಕಂಟಿನ್ಯೂ ಮಾಡೋ ಮಧ್ಯದಲ್ಲಿ ಅವ್ರಿಗೆ ಸ್ವಲ್ಪ ಲೆಗ್ ಇಂಜುರಿ ಆಗಿದ್ದರಿಂದ ಅವರು ಅದೇ ಡೆಡಿಕೇಶನಿಂದ ಅವ್ರು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಬಟ್ ಈಸ್ ಟ್ರೈಯಿಂಗ್ ಇಸ್ ಲೆವೆಲ್ ಬೆಸ್ಟ್. ಅವನಿಗೆ ಏನ ಮಾಡಲೇಬೇಕು ಅಂತ ಒಂದು ಹಠ ಇದೆ. ಇವಾಗ ರೈಟ್ ನಾವು ನಂದು ಹಾಲಿಂದು ಡಿಸ್ಟ್ರಿಬ್ಯೂಷನ್ ಇದೆ ರಾಜರಾಜೇಶ್ವರಿ ನಗರದಲ್ಲಿ. ಆ ಡಿಸ್ಟ್ರಿಬ್ಯೂಷನ್ನು ಈಗ ನಡೆಸ್ತಾ ಇದ್ದೀನಿ. ಈಗ ನಾನು ಈ ಫಿಟ್ ಬಾಸ್ ಪ್ರೋಗ್ರಾಮ್ ಬಗ್ಗೆ ಕೇಳಿದಾಗ ಆಯುಷ್ ಟಿವಿ ಕಡೆಯಿಂದ ಇದು ವೆಯ್ಟ್ ಲಾಸ್ಗೆ ಭಾಳ ನನಗೆ ಹೆಲ್ಪ್ಫುಲ್ ಆಗಿರುತ್ತೆ. ನನ್ನ ಫ್ಯೂಚರ್ಗೆ ಈಗ ಎಷ್ಟು ಲತಾರ್ಜಿಕ್ ಆಗಿ ನಾನು ಫೀಲ್ ಮಾಡ್ತಾ ಇದ್ದೀನೋ ಅಷ್ಟೇ ಎನರ್ಜೆಟಿಕ್ ಆಗಿ ಇರ್ತೀನಿ ಅಂತ ನನಗೆ ಒಂದು ಗ್ಯಾರಂಟಿ ಇದೆ. ಇದೊಂದು ಕಾರ್ಯಕ್ರಮ ಅವರಿಗೊಂದು ಒಳ್ಳೆ ಆಪರ್ಚುನಿಟಿ. ಅವರ ನಾಲೆಡ್ಜ್ಗೆ ಒಂದು ಎಕ್ಸ್ಪೋಜರ್ ಕೊಡ್ಬೋದು. ಹಿ ಕ್ಯಾನ್ ಗಿವ್ ಅ ಪಾಸಿಟಿವ್ ಕಾಂಟ್ರಿಬ್ಯೂಷನ್ ಅಂತ ನಾನು ಅನ್ಕೊಂಡಿದ್ದೀನಿ. ನನಗೆ ಭಾಳ ಒಂದು ತೊಂದರೆಗಳಾಗಿದೆ ಇದರಿಂದ. ಎದೊಳೋದಕ್ಕಾಗಲಿ ಕೂತ್ಕೊಳ್ಳೋದಕ್ಕಾಗಿರಲಿ ಅದು ಒಂದು ಭಾಳ ಒಂದು ಇಶ್ಯೂ ಇದೆ. ನಾನು ಹೇಳಲಿಕ್ಕಾಗಲ್ಲ. ಹೇಳಬೇಕಂದ್ರೆ ಒಂಥರ ಬೇಜಾರು ಆಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ನನ್ನ ಲೈಫ್ ಸ್ಟೈಲ್ನ ನಾನು ಚೇಂಜ್ ಮಾಡ್ಕೊಳ್ಳೇಬೇಕು. ವಿ ಹ್ಯಾವ್ ಟು ಡೂ ಇಟ್ ಆ್ಯಂಡ್ ವಿನ್ ಇಟ್ ಅಂತ ಹೇಳ್ತಾರಲ್ಲ. ಇವಾಗ ಫಿಟ್ ಬಾಸ್ ಅನ್ನೋ ಪ್ರೋಗ್ರಾಮ್ಗೆ ನಾನು ಒಂದು ಕಂಟೆಸ್ಟೆಂಟ್ ಆಗಿ ಬರ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲರಿಗೂ ಮೋಟಿವೇಟ್ ಮಾಡ್ತಾ, ಗೈಡ್ ಮಾಡ್ತಾ, ಒಂದು ಇನ್ಸ್ಪೈರಿಂಗ್ ಪರ್ಸನಾಲಿಟಿ ಅಂತ ಕರೆಸ್ಕೊಂಡಂತಹ ನಮ್ಮ ಮಾಸ್ಟರ್ ಅಶೋಕ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ. ಹೇಗಿದೆ ನಿಮ್ಮ ವರ್ಕ್, ಹೇಗಿದೆ ನಿಮ್ಮ ಲೈಫ್, ಹೇಗಿದೆ ಆಫ್ಟರ್ ಫಿಟ್ ಬಾಸ್? ಫಿಟ್ ಬಾಸ್ ಆದಮೇಲೆ ಭಾಳ ಚೇಂಜಸ್ ಇದೆ ಲೈಫಲ್ಲಿ. ಮೊದಲೆಲ್ಲ ಭಾಳ ಹೊತ್ತು ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ನಾನು ನಿಂತ್ಕೊಂಡು ಕೆಲಸ ಮಾಡೋದಕ್ಕಾಗಿರಲಿ, ಓಡಾಡ್ಕೊಂಡು ಕೆಲಸ ಮಾಡೋದಕ್ಕಾಗಲಿ, ಪ್ರತಿಯೊಂದಕ್ಕೂ ಗಾಡಿ ತೊಗೊಂಡು ಹೋಗ್ತಾಯಿದ್ದೆ. ಸೊ ಇದೆಲ್ಲ ಸ್ವಲ್ಪ ಚೇಂಜ್ ಆಗಿದೆ ಆ್ಯಸ್ ಇನ್ ಆಫ್ಟರ್ ದ ಫಿಟ್ ಬಾಸ್ ಅಂತ ಹೇಳ್ಬೋದು. ಸೊ ಇದ್ರಲ್ಲಿ ಏನಂದರೆ ನಮ್ಮ ಎನರ್ಜೆಟಿಕ್ ಲೆವೆಲ್ ಹ್ಯಾಸ್ ಬಿನ್ ಚೇಂಜ್ಡ್. ಕಾಲು ನೋವು ಕಮ್ಮಿ ಆಗಿದೆ. ಮೇಜರಾಗಿ ನಾನು ಹೋಗಿದ್ದ ರೀಸನ್ನೇ ಅದು, ಕಾಲು ನೋವಿಗೆ ಅಂತ. ಸೊ ಇಟ್ ಈಸ್ ಗುಡ್. ಈಗ ನನ್ನ ಮಗಳ ಜೊತೆ ಆಟ ಆಡೋದಕ್ಕೆ, ಇದು ಮಾಡೋದಕ್ಕೆ ಭಾಳ ಒಂದು ವಿಷಯಗಳು ಹೆಲ್ಪ್ಫುಲ್ ಆಗಿದೆ ನನಗೆ. ಸೊ ಅದರಿಂದ ಐ ಫೀಲ್ ಮಚ್ ಗ್ರೇಟ್ಫುಲ್ ವಿಚ್ ಐ ಹ್ಯಾವ್ ಅಟೆಂಡೆಡ್. ಈ ಪ್ರೋಗ್ರಾಮ್ನ ಮಾಡಿದ್ದೀನಿ ಅಂದ್ಬಿಟ್ಟು ಒಂದು ಕಡೆಯಿಂದ ಒಂದು ಸಂತೋಷ ಇದೆ. ಸೊ ಈಗ ಲೈಫ್ ಆಫ್ಟರ್ ಆ್ಯಂಡ್ ಬಿಫೋರ್ ಅಂತ ತಗೊಂಡ್ರೆ, ಬಿಫೋರ್ ಫಿಟ್ ಬಾಸ್ ಅಂತ ನೋಡಿದ್ರೆ
ಇದೆಲ್ಲ ಒಂದು ಬಿಟ್ಟು ಅಪಾರ್ಟ್ ಫ್ರಮ್ ಯುವರ್ ಏನು ಹೇಳ್ತೀರಾ ಚೇಂಜಸ್, ಒಂದು ಇಂಜುರಿ ಆಗಿತ್ತು ಅದರಿಂದ ನಿಮ್ಗೆ ಒಂದು ರಿಲೀಫ್ ಸಿಕ್ಕಿದೆ ಅಂತ ಹೇಳಿದ್ರೆ, ಅದನ್ನು ಬಿಟ್ಟು ಒಂದು ರೊಟೀನ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಇದರಲ್ಲಿ ಮೇಜರ್ ಬದಲಾವಣೆ ಅಂತ ಬಂದರೆ? ಮೇಜರ್ ಬದಲಾವಣೆ ಅಂದರೆ ದ ಮೇನ್ ಥಿಂಗ್ ಇಸ್ ಡಯಟ್. ಊಟದ ವಿಷಯದಲ್ಲಿ ಎಷ್ಟು ತಿನ್ನಬೇಕು, ಯಾವ ಪ್ರಪೋರ್ಷನೇಟಲ್ಲಿ ತಿನ್ನಬೇಕು, ಯಾವ ಥರ ಕ್ವಾಲಿಟಿ ಫುಡ್ ನಾವು ತಿನ್ನಬೇಕು, ಈ ಅಂಡರ್ಸ್ಟ್ಯಾಂಡಿಂಗು ನಮಗೆ ಅಲ್ಲಿ ಭಾಳ ಕ್ಲಿಯರಾಗಿ ಗೊತ್ತಾಗುತ್ತೆ. ಯಾಕಂದರೆ ಕ್ಷೇಮವನ ಒಂದು ಜಾಗ ಒಂದು ಬ್ಯಾಲೆನ್ಸ್ಡ್ ಡಯಟ್ ಮಾಡೋದಕ್ಕೆ ಮತ್ತು ಹೆಲ್ತ್ಗೆ ಮೋರ್ ಪ್ರಯಾರಿಟಿ ವಿತೌಟ್ ಎನಿ ಕೆಮಿಕಲ್ಸ್ ಅಂತ ಹೇಳ್ಬೋದು. ಯಾವುದು ಇಲ್ಲದೆ ಇರೋ ಥರ ಡಯಟ್ನ ಹೆಂಗೆ ಮಾಡಬೇಕು, ಅದರಿಂದ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ, ಅಲ್ಲಿರೋ ಟ್ರೀಟ್ಮೆಂಟ್ಸ್ ಆಗಿರಲಿ ಎಲ್ಲನೂ ಅಷ್ಟೇ ಭಾಳ ಇಟ್ ವಾಸ್ ಟೋಟಲಿ ಲೈಫ್ ಚೇಂಜಿಂಗ್ ಫಾರ್ ದ್ಯಾಟ್. ಅದೇ ಡಯಟ್ ಮೇಂಟೈನ್ ಮಾಡ್ತಾ ಇದ್ದೀರಾ? ಆಲ್ಮೋಸ್ಟ್ ಅರೌಂಡ್ 70-80% ಇದರಲ್ಲಿದ್ದೀವಿ. ಗೊತ್ತಲ್ಲ, ಮನೇಲಿದ್ದರೆ ಕುರ್ಕುರೆ ಜಾಸ್ತಿ ಆಗ್ಬಿಡುತ್ತೆ. ಸೊ ಅದು ಬಿಟ್ಟು ಐ ಫೀಲ್ ದ ಡಯಟ್ ಇಸ್ ದ ಮೇನ್ ಕಲ್ಪ್ರಿಟ್ ಅಂತ ಹೇಳ್ಬೋದು ಎಲ್ಲರೂ ಲೈಫ್ ಸ್ಟೈಲಲ್ಲಿ. ಸೊ ಅದು ಚೇಂಜ್ ಆಗಿದ ತಕ್ಷಣ ನಮ್ಮ ಎನರ್ಜಿ ಲೆವೆಲ್ ಚೇಂಜ್ ಆಗಿಬಿಡುತ್ತೆ. ದ ವೇ ವಿ ಬಿಹೇವ್, ನಮ್ಮ ಅಭ್ಯಾಸಗಳು, ನಾವು ಬಿಹೇವಿಯರ್ಸ್ ಬೇರೆಯವ್ರ ಜೊತೆ ಹೆಂಗೆ ವರ್ತನೆ ಮಾಡ್ತೀವಿ ಅದೆಲ್ಲ ಚೇಂಜ್ ಆಗುತ್ತೆ. ಸೊ ಐ ಫೀಲ್ ದಟ್ ಇಸ್ ಇಟ್ಸ್ ವೆರಿ ಗುಡ್. ನಿಮ್ಮ ವೇಟ್ ಏನಾಗಿದೆ? ಜಾಸ್ತಿ ಆಗಿದೆಯಾ, ಅಷ್ಟೇ ಇದೆಯಾ? ನಂದು ಒಂದು 2.5 kg ಜಾಸ್ತಿ ಆಗಿದೆ ಆ್ಯಕ್ಚುಲಾಗಿ. ಸೊ ಅಪಾರ್ಟ್ ಫ್ರಮ್ ದಟ್ ಇನ್ನೂ ಜಾಸ್ತಿ ಏನಾಗಿಲ್ಲ. ಬಟ್ ಆ್ಯಕ್ಚುಲಾಗಿ ಆಚೆ ಬಂದಮೇಲೆ ಸ್ವಲ್ಪ ಕಮ್ಮಿ ಆಗಿತ್ತು. ಇನ್ನು ಆಲ್ಮೋಸ್ಟ್ ಅರೌಂಡ್ 3-4 kg ಕಮ್ಮಿ ಆಗಿತ್ತು. ಲೆಕ್ಕ ಹಾಕಿದ್ರೆ ಈಗ ಫಿಟ್ ಬಾಸಿಂದ ನಾನು ಆಚೆ ಬರುವಾಗ ಏನು ವೆಯ್ಟ್ ಇದ್ದೀನಿ ಆಲ್ಮೋಸ್ಟ್ 1-1.5 kg ಜಾಸ್ತಿ ಇರ್ಬೋದು. ಓಕೆ, ಸೊ ಅಲ್ಲೇ ಕ್ಲೋಸ್ ಬೈ ಯಾ. ಓಕೆ, ಸೊ ಈಗ ನಿಮ್ಮ ಕ್ಲೈಂಟ್ಸ್ ಎಲ್ಲ ಇದ್ರಲ್ವಾ, ಫಿಟ್ ಬಾಸ್ ಎಲ್ಲ ನೋಡಿರ್ತಾರೆ, ಗೊತ್ತಿರುತ್ತೆ ನಿಮ್ಮೊಂದು ಆ ಜರ್ನಿ ಕಂಪ್ಲೀಟ್ ಮಾಡ್ಕೊಂಡು ಬಂದಮೇಲೆ ಅವ್ರ ಕಡೆಯಿಂದ ಯಾವ ರೀತಿ ರೆಸ್ಪಾನ್ಸ್ ಸಿಕ್ತು ನಿಮಗೆ? ಆ ಥರ ಅಂದರೆ ನಾನು ಸುಮಾರು ಸೆಲೆಬ್ರಿಟೀಸ್ನೇ ಟ್ರೈನ್ ಮಾಡ್ತಾ ಇದ್ದಿದ್ದು. ಸೊ ಅವರು ಈ ಪ್ರೋಗ್ರಾಮ್ ನೋಡ್ಬಿಟ್ಟು ಅವ್ರು ನನಗೆ ಫೋನ್ ಮಾಡೋರು. ಬಿಕಾಸ್ ನಾನು ಯಾವತ್ತೂ ಯಾರಿಗೂ ಫೋನ್ ಮಾಡಿ ಹೇಳಲಿಲ್ಲ ಈ ಥರ ಹೋಗ್ಬಿಟ್ಟು ಬಂದಿದ್ದೀನಿ ಅಂತ ಅಂಟಿಲ್ ದ ಪ್ರೋಗ್ರಾಮ್ ಫಿನಿಷಸ್. ಸೊ ಬಟ್ ಭಾಳ ಜನ ಅದರಿಂದ ನನಗೆ ಫೋನ್ ಮಾಡ್ತಾಯಿದ್ರು. ಭಾಳ ಹಳೇ ಫ್ರೆಂಡ್ಸ್, ಆಲ್ಮೋಸ್ಟ್ 15-20 ವರ್ಷದ ಫ್ರೆಂಡ್ಸು ಹೂ ಆರ್ ನೆವರ್ ಕಾಲ್ಡ್. ಏನಂದರೆ ವರ್ಷಕ್ಕೊಂದ್ಸಲಿ ಫೋನ್ ಮಾಡೋರೆಲ್ಲ, ಅಶೋಕ್ ಅವರೇ ನಿಮ್ಮನ್ನು ಟಿ ವಿನಲ್ಲಿ ನೋಡಿದೆ ನಾನು, ಈ ಥರ ಆಯುಷ್ ಟಿ ವಿನಲ್ಲಿ ಬರ್ತಾಯಿದ್ದೀರಾ ಅಂದ್ಬಿಟ್ಟು. ಸೊ ದಟ್ ವಾಸ್ ಕೈಂಡ್ ಆಫ್ ಎ ಜಾಯ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಫಿಟ್ ಬಾಸ್ ಮನೇಲಿ ಇದ್ದಾಗ್ಲೂ ಅಲ್ಲಿರೋ ಕಂಟೆಸ್ಟೆಂಟ್ಸು ನಿಮ್ಮಿಂದ ಏನಾದರೂ ಕಲಿತಾ ಇದ್ರು. ಸೊ ಹೊರಗಿನ ಇದರಲ್ಲೂ ಕೂಡ ನಿಮ್ಮಿಂದ ಏನಾದರೂ ಒಂದು ಆ್ಯಂಟಿಸಿಪೇಟ್ ಮಾಡ್ತಾನೆ ಇರ್ತಾರಲ್ವ. ಸೊ ನಿಮ್ಮ ಕ್ಲೈಂಟ್ಸ್ ಎಸ್ಪೆಷಲಿ ಅವ್ರು ಏನು ಹೇಳಿದ್ರು? ಅಂದರೆ ಇವಾಗ ನೀವು ಒಂದು ಏನೋ ಆ ಫಿಟ್ ಬಾಸ್ ಜರ್ನಿನ ಮುಗಿಸ್ಕೊಂಡು ಬಂದಮೇಲೆ ಅವ್ರಿಗೆ ಅದರಿಂದ ಏನಾದರೂ ಇನ್ಫ್ಲೂಯೆನ್ಸ್ ಆಯಿತಾ, ಇಂಪ್ಯಾಕ್ಟ್ ಆಯಿತಾ? ಓಕೆ, ನಾವು ಕೂಡ ಈ ಥರದ್ದು ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅಥವಾ ರೂಟೀನ್ನ ಮೇಂಟೈನ್ ಮಾಡಬೇಕು, ಫಾಲೋ ಮಾಡಬೇಕು ಅನ್ನೋದು. ನಾನು ಹಾಗೆ ಬ್ಲೈಂಡಾಗಿ ಹೇಳೋದಕ್ಕಿಂತ ಅವ್ರಿಗೆ ಐ ಟೋಲ್ಡ್ ದೆಮ್ ಟು ಎಕ್ಸ್ಪೀರಿಯನ್ಸ್ ದೆಮ್ಸೆಲ್ಸ್ ಇನ್ ಕ್ಷೇಮವನ. ದಟ್ ಇಸ್ ವಾಟ್ ಮೈ ಸಜೆಷನ್ ವಾಸ್. ಅಟ್ಲೀಸ್ಟ್ ಒಂದು 10 days ಆದರೂ ಅಲ್ಲಿ ಸ್ಪೆಂಡ್ ಮಾಡಿ. ನೀವು ಅಲ್ಲಿ ಸ್ಪೆಂಡ್ ಮಾಡಿದ್ರೆ ಯು ವಿಲ್ ಗೆಟ್ ಟು ಅಂಡರ್ಸ್ಟ್ಯಾಂಡ್ ಬೈ ಯುವರ್ ಸೆಲ್ಫ್. ಅವ್ರವ್ರ ಬಾಡಿನ ಅವರೇ ತಿಳ್ಕೊಳ್ಳೋದಕ್ಕೆ ಒಂದು ಯಾಕಂದರೆ ಎಲ್ಲರೂ ಏನಂದರೆ ಈಗ ನಾನು ವರ್ಕೌಟ್ ಮಾಡ್ತೀನಿ ಅಂದರೆ ನಾನು ಏನು ವರ್ಕೌಟ್ ಮಾಡ್ತೀನಿ ಅದನ್ನು ಬೇರೆಯವ್ರಿಗೆ ಹೇಳ್ಕೊಡೋಕ್ಕಾಗಲ್ಲ. ಎವ್ರಿ ಬಾಡಿ ಆ್ಯಂಡ್ ಎವ್ರಿ ಬಾಡಿ ಟೈಪ್ ಇಸ್ ಡಿಫ್ರೆಂಟ್. ಸೊ ಅದರಿಂದ ನಾವೇನು ಮಾಡಬೇಕು, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಹೆಂಗೆ ಆಗಬೇಕು ಅಂದರೆ ದಿಸ್ ಇಸ್ ದ ಈಸಿಯೆಸ್ಟ್ ವೇ ಅಂತ ಹೇಳ್ಬೋದು. ಕ್ಷೇಮವನ ಒಂದು ಭಾಳ ಈಸಿಯಾಗಿರೋ ಒಂದು ಜಾಗ. ಅವ್ರಿಗೆ ದೇ ಕ್ಯಾನ್ ಎಕ್ಸ್ಪೀರಿಯನ್ಸ್ ಬೈ ದೆಮ್ಸೆಲ್ಸ್. ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೈ ದೆಮ್ಸೆಲ್ಸ್. ಹೌದು, ಎಷ್ಟೋ ಜನಕ್ಕೆ ಅವೇರ್ನೆಸ್ ಇರೋದಿಲ್ಲ. ಫಿಟ್ನೆಸ್ ಅಂತ ಬಂದರೆ ಬರೀ ಜಿಮ್ ಅಥವಾ ಒಂದು ಡಯಟಲ್ಲೇ ಮಾಡೋದು ಅಂತ. ಅಪಾರ್ಟ್ ಫ್ರಮ್ ದಿಸ್ ದೇರ್ ಆರ್ ಮೆನಿ ಅದರ್ ಫ್ಯಾಕ್ಟರ್ಸ್ ಅನ್ನೋದು ಈ ಒಂದು ಪ್ರೋಗ್ರಾಮ್ ಮೂಲಕ ಗೊತ್ತಾಗಿದೆ. ದಟ್ಸ್ ದ ರೀಸನ್ ಐ ಆಸ್ಕ್ ದಿಸ್ ಕ್ವೆಶ್ಚನ್. ಸೊ ಈಗ ಈ ಸೆಗ್ಮೆಂಟ್ ಹೆಸರು ಕ್ವಿಕ್ ಆ್ಯಂಡ್ ಸ್ಟ್ರೇಟ್ ಸೆಗ್ಮೆಂಟ್ ಅಂತ. ಇದರಲ್ಲಿ ನಾನು ಒಂದಷ್ಟು ಕ್ವೆಶ್ಚನ್ಸ್ ಕೇಳ್ತೀನಿ, ನೀವು ಅದು ಆನ್ಸರ್ ಮಾಡಿ ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ರೆಡಿ ಇದ್ದೀರಾ? ಓಕೆ. ಹೂ ವಾಸ್ ಯುವರ್ ಬಿಗ್ಗೆಸ್ಟ್ ಕಾಂಪಿಟೇಟರ್? ನಾನು ಆ್ಯಕ್ಚುಲಾಗಿ ಕಾಂಪಿಟೇಷನ್ಗೆ ಅಂತ ಹೋಗಿರಲಿಲ್ಲ. ಟು ಫ್ರ್ಯಾಂಕ್ಲಿ ಸೇಯಿಂಗ್, ನನಗೆ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಯಾಕಂದರೆ ವೆಯ್ಟ್ ಲಾಸ್, ವೆಯ್ಟ್ ಗೇನ್ ನಾವು ಇದನ್ನು ಏಜ್ ಆಫ್ 14 ಸ್ಟಾರ್ಟ್ ಮಾಡಿ ನಾವು ಐ ಆಮ್ 42. ಈ 20 ವರ್ಷದಲ್ಲಿ ನಾನು ಭಾಳ ಸಲ ವೆಯ್ಟ್ ಲಾಸ್ ಮಾಡಿದ್ದೀನಿ, ವೆಯ್ಟ್ ಗೇನ್ ಮಾಡಿದ್ದೀನಿ.
ಆ್ಯಂಡ್ ಕಾಂಪಿಟೇಷನ್ ಟೈಮಲ್ಲಿ 14 days 14 kilos ವೆಯ್ಟ್ ಲಾಸು ಮಾಡಿದ್ದೀವಿ. ಇಟ್ಸ್ ನಾಟ್ ಎ ಹೆಲ್ದಿಯೇ ವೇ, ಬಟ್ ಆ್ಯಸ್ ಇನ್ ಸೇಯಿಂಗ್ ಆಫ್ ಲೂಸಿಂಗ್ ವೆಯ್ಟ್ ಅನ್ನೋದು ಇಟ್ ವಾಸ್ ನೆವರ್ ಅ ಗೇಮ್ ಫಾರ್ ಮೀ. ಓಕೆ. ಸೊ ಆ್ಯಸ್ ಇನ್ ಮೈ ಪ್ರೊಫೆಷನ್ನಲ್ಲಿ ನಾವು ವೆಯ್ಟ್ ಲಾಸ್ ಮಾಡೋದು, ವೆಯ್ಟ್ ಗೇನ್ ಮಾಡೋದು ಇದು ಇದ್ದಿದ್ದೆ. ಐ ನೆವರ್ ಸಾ ಎನಿಬಡಿ ಆ್ಯಸ್ ಅ ಕಾಂಪಿಟೇಟರ್. ಬಟ್ ಏನಂದರೆ ಒಬ್ಬರಿಗೆ ಹೆಲ್ಪ್ ಮಾಡಬೇಕು ಅಂತ ಐ ವುಡ್ ಹ್ಯಾವ್ ಡನ್ ದಟ್ ಒನ್. ಅಗೋರನ್ಗೆ ಒಂದು ಮಾಡಿದ್ದೆ. ಸೊ ಹಿ ಹ್ಯಾಡ್ ಲಾಸ್ ದ ಮ್ಯಾಕ್ಸಿಮಮ್ kgs ಆ್ಯಂಡ್ ಅನ್ಫಾರ್ಚುನೇಟ್ಲಿ ವಿತ್ ಸಮ್ ರೀಸನ್ಸ್ ಅವ್ನು ಬಿಟ್ಟು ಹೋಗ್ಬೇಕಾಯಿತು. ಆಮೇಲೆ ನೆಕ್ಸ್ಟ್ ವಾಸ್ ಶಕ್ತಿ ವಿ ಟ್ರೈನ್ಡ್ ಇನ್. ಲಾಸ್ಟಲ್ಲಿ ಅವರು ಸ್ವಲ್ಪ ಇರಲಿ ಸರ್ ಏನಿದೆಯೋ ತಿನ್ನೋಣ ಅಂದ್ಬಿಟ್ಟು ಸೊ ದೇ ಸ್ಟಾರ್ಟೆಡ್ ಈಟಿಂಗ್. ಬಟ್ ಇವನ್ ದೆನ್ ಸ್ಟಿಲ್ ರನ್ನರ್ ಅಪ್ ಆದರು. ಎಸ್. ದ ಡೆಡಿಕೇಶನ್ ವಾಸ್ ದೇರ್ ವಿತ್ ಎವ್ರಿ ಒನ್. ಸೌಮ್ಯ ಆಗಿರಲಿ, ವಿನಯ್ ಆಗಿರಲಿ, ಅವ್ರ ಡೆಡಿಕೇಶನು ಚೆನ್ನಾಗಿತ್ತು. ಬಟ್ ದೇ ಕುಡ್ ಹ್ಯಾವ್ ಡನ್ ಇಟ್ ಮಚ್ ಬೆಟರ್ ಅಂತ ನನ್ನ ಫೀಲಿಂಗ್. ಓಕೆ, ಕಾಂಪಿಟೇಷನ್ ಅಲ್ಲ ಅಂತ ಆದ್ರೂ ನಿಮ್ಮ ಪ್ರಕಾರ ಇವರು ಓಕೆ ಟಫ್ ಕಂಟೆಸ್ಟೆಂಟ್ ಅಥವಾ ಇವರು ಗೆಲ್ಲಬಹುದು ಅಂತ ಅನ್ಸಿದ ಕ್ಯಾಂಡಿಡೇಟ್ ಯಾರು? ಐ ಫೆಲ್ಟ್ ಸೌಮ್ಯ ವಾಸ್ ಡೆಡಿಕೇಟೆಡ್ ಇನ್ ದಟ್. ಅವ್ರದ್ದು ಗೋಲ್ ಇತ್ತು ಆ್ಯಂಡ್ ಅವ್ರ ಫಿಟ್ನೆಸ್ ಮೇಲೇ ಅವ್ರ ಕೆರಿಯರ್ ಇತ್ತು. ಸೊ ಇಟ್ ವಾಸ್ ಮಸ್ಟ್ ಅಂತ ಅವರಿದ್ದರು. ಆ್ಯಂಡ್ ಶಿ ಆಲ್ಸೋ ಶೋಡ್ ಅದೇ ಥರ ಅವರು ಎಕ್ಸ್ಪೀರಿಯನ್ಸ್ನ ಅಲ್ಲಿ ಅವರು ಡೆಡಿಕೇಟೆಡ್ ಆಗಿ ಮಾಡಿರೋದು. ಐ ಫೀಲ್ ಶಿ ಈಸ್ ದ ಒನ್. ಓಕೆ, ಆಲ್ ರೈಟ್. ನೆಕ್ಸ್ಟ್ ಕ್ವೆಶ್ಚನ್. ತುಂಬ ಲೇಸಿ ಆಗಿದ್ದು ಯಾರು? ಲೇಜಿ ಅಂದರೆ ನಾನೇ ಇರ್ಬೋದು. ಎಲ್ಲರೂ ಕೂಡ ಈ ಕ್ವೆಶ್ಚನ್ಗೆ ನಾನೇ ಲೇಸಿ ಅಂತ ಒಪ್ಕೋತಾರೆ, ಯಾಕೆ ಗೊತ್ತಿಲ್ಲ. ಇಲ್ಲ, ಬಟ್ ಅಷ್ಟು ಕಷ್ಟ ಬೀಳಲಿಲ್ಲ ನಾವು ಅಲ್ಲಿ. ಸೊ ಹೇಳಬೇಕಂದ್ರೆ ಈಗ ಯೋಗಾಗೆಲ್ಲ ನಾವು ಎದ್ದು ಹೋಗಲೇ ಇಲ್ಲ. ವಿ ಹ್ಯಾಡ್ ಡನ್ ಅರೌಂಡ್ ಅಟ್ಲೀಸ್ಟ್ 10 days ಆದರೂ ಮಾಡಿದ್ವಿ. ಬಟ್ ಅದಾದಮೇಲೆ ದ ಪ್ರಯಾರಿಟಿ ವಾಸ್ ನಾಟ್ ದೇರ್. ಎಲ್ಲರೂ ವೆಯ್ಟ್ ಲಾಸ್ ಆಗ್ತಾಯಿದ್ರು ಅಲ್ಲಿರೋ ಡಯಟ್ಗೆ, ಅಲ್ಲಿರೋ ವಾತಾವರಣಕ್ಕೆ. ಅದರಿಂದ ವಿ ಡಿನ್ ಫೀಲ್ ಲೈಕ್ ವರ್ಕೌಟ್ ಮಾಡಿನೂ ಕಷ್ಟ ಬಿದ್ದು ಕಮ್ಮಿ ಮಾಡಬೇಕು ಅನ್ನೋದು ಇರಲಿಲ್ಲ. ಸೊ ಸರಿ, ಇದು ನಾನು ಒಪ್ಪೋದಿಲ್ಲ ಈ ಆನ್ಸರ್ನ. ನಿಮ್ಮನ್ನು ಬಿಟ್ಟು ಬೇರೆ ಯಾರು ನಿಮಗೆ ಅನಿಸಿದ್ದು ತುಂಬ ಲೇಸಿ ಇವರು ಅಂತ? ನನ್ನ ಬಿಟ್ಟು ಲೇಸಿ ಅಂದರೆ ಐ ಫೀಲ್ ಶಕುಂತಲಾ ವಾಸ್ ಲೇಸಿಯೆಸ್ಟ್. ಶಕುಂತಲಾ. ಸೊ ಶಕುಂತಲಾ, ಓಕೆ. ಶಿ ವಾಸ್ ದ ಲೇಸಿಯೆಸ್ಟ್. ಬಟ್ ಏನಂದರೆ ಅವ್ರೇನಂದರೆ ಇಂಜುರೀಸ್ನಲ್ಲಿ ಎಂಡಪ್ ಆಗಿ ಅದು ಲಾಸ್ಟಲ್ಲಿ ಸ್ವಲ್ಪ ಶಿ ಟ್ರೈಡ್ ಇಟ್ ಮಾಡಬೇಕು ಅಂತ. ಅದನ್ನೇ ಫಸ್ಟಿಂದ ಹಾಕಿ ಮಾಡಿದ್ದಿದ್ರೆ ಶಿ ವುಡ್ ಹ್ಯಾವ್ ಲಾಸ್ಟ್ ಮೋರ್ ವೆಯ್ಟ್ ಅಂತ. ಓಕೆ, ಮೈ ಒಪಿನಿಯನ್. ನೆಕ್ಸ್ಟ್, ಫನ್ನಿಯೆಸ್ಟ್ ಅಂತ ಅನ್ಸಿದ್ಯಾರು? ಫನ್ನಿನಲ್ಲಿ 2 ಥರ ಇರುತ್ತೆ. ಒನ್, ನೀವು ಯಾರಿಗೂ ಹರ್ಟ್ ಮಾಡಬಾರ್ದು. ದಟ್ಸ್ ಅ ಹೋಲ್ ಕಾನ್ಸೆಪ್ಟ್ ಆಫ್ ಫನಿ. ಇಫ್ ಯು ಹರ್ಟಿಂಗ್ ಆ್ಯಂಡ್ ದೆನ್ ಮೇಕಿಂಗ್ ಜೋಕ್ ಆಫ್ ಇಟ್ ಅಂದರೆ ಇಟ್ ಇಸ್ ನಾಟ್ ಫನಿ. ಐ ಡೋಂಟ್ ಸೀಮ್ ಎನಿಬಡಿ ಫನಿ ಹೋದೆ. ಹೌದಾ? ಯಾರೂ ಇರಲಿಲ್ವಾ ನಾನು? ಅಲ್ಲಿ ಎಂಟರ್ಟೈನ್ಮೆಂಟ್ ಆಗಿದ್ರೆ ಇರಲಿಲ್ವಾ? ಎಂಟರ್ಟೈನ್ಮೆಂಟ್ ಇತ್ತು, ಬಟ್ ಇಟ್ ವಾಸ್ ನಾಟ್ ಇನ್ ಅ ಹೆಲ್ದಿ ವೇ ಅಂತ. ಈಗ ಒಂದಷ್ಟು ರಿಲೇಷನ್ಸ್ ಬಿಲ್ಡ್ ಆಗಿತ್ತು ಅಲ್ಲಿ ಅಲ್ವಾ? ತಂಗಿ, ಅಣ್ಣ, ಅಕ್ಕ ಅಂದ್ಕೊಂಡು. ನೀವು ತುಂಬ ಯಾರನ್ನ ಮಿಸ್ ಮಾಡ್ಕೊಳ್ಳೋದು? ನಾ ಆ್ಯಕ್ಚುಲಾಗಿ ಅಲ್ಲಿಂದ ಮಿಸ್ ಮಾಡ್ಕೊಳ್ಳೋದು ಅನ್ನೋ ಥರ ಇಟ್ ವಾಸ್ ನಾಟ್ ದಟ್ ಕೈಂಡ್ ಆಫ್ ರಿಲೇಷನ್ಶಿಪ್ಸ್. ಬಟ್ ಐ ಟ್ರೈಡ್ ಕಾಲಿಂಗ್ ಅಪ್ ಫ್ಯೂ ಪೀಪಲ್. ಯಾರ ಜೊತೆ ಅಲ್ಲಿ ಜೊತೆಗಿದ್ವೋ ಅವ್ರ ಜೊತೆ, ಯಾರ ಜೊತೆ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾಯಿದ್ವೋ. ಬಟ್ ದೇರ್ ರೆಸ್ಪಾನ್ಸ್ ವಾಸ್ ನಾಟ್ ದಟ್ ಗ್ರೇಟ್. ಸೊ ಐ ಡೋಂಟ್ ಸಿ ಎನಿಥಿಂಗ್ ದ ಗ್ರೇಟ್ ರಿಲೇಷನ್ಶಿಪ್ ಓವರ್ ದೇರ್, ಓಕೆ, ಆನೆಸ್ಟ್ಲಿ ಸ್ಪೀಕಿಂಗ್. ಬಟ್ ಶಕ್ತಿ ಅವ್ರ ಜೊತೆ ಅಂತೂ ಕ್ಲೋಸ್ ಫ್ರೆಂಡ್ಶಿಪ್. ಶಕ್ತಿ ಈಸ್ ಅ ಗುಡ್ ಫ್ರೆಂಡ್. ಮತ್ತೆ ನೀವು ಅವ್ರ ಹೆಸರು ಹೇಳ್ಬೇಕಲ್ವಾ? ಒಬ್ಬರದಂದ್ರೆ ಹೇಳ್ಬೋದು. ಶಕ್ತಿ ವಾಸ್ ಅ ವೆರಿ ಗುಡ್ ಫ್ರೆಂಡ್. ಈ ಸ್ಟಿಲ್ ಕೀಪ್ಸ್ ಇನ್ ಟಚ್. ಅವರು ಭಾಳ ಕೆಲಸದಲ್ಲಿದ್ರೂ ಯಾವಾಗಾದರೂ ಒಂದು ಮೆಸೇಜೋ ಫೋನೋ ಒಂದು ಮಾಡ್ತಾ ಇರ್ತಾರೆ. ಎಲ್ಲರೂ ಒಂದು ಗೆಟ್ ಟುಗೆದರ್ ಮಾಡಿದ್ರು. ಅನ್ಫಾರ್ಚುನೇಟ್ಲಿ ಒಂದು ರಿಲೇಟಿವ್ ತೀರಿದಿಂದ ನಾನು ಹೋಗ್ಲಿಕ್ಕಾಗಲಿಲ್ಲ. ಸೊ ಆ ಟೈಮಲ್ಲಿ ಲಾಟ್ ಆಫ್ ಪೀಪಲ್ ಟ್ರೈ ಟು ಕಾಲ್ ಮೀ ಆಲ್ಸೋ. ಯಾಕೆ ಅಂದರೆ ಶಕ್ತಿಯವರು ಮತ್ತು ಅಶೋಕ್ ಸರ್ ಯಾವಾಗಲೂ ಅವರಾಯ್ತು ಅವ್ರ ಪಾಡಾಯಿತು ಅಂತ ಹೇಳ್ತಾ ಇದ್ರು. ಸೊ ಅವರಿಬ್ಬರು ಮಧ್ಯೆ ಜಾಸ್ತಿ ಬಾಂಡಿಂಗ್ ಇದ್ದಿದ್ದು ಅಲ್ವಾ? ಯಾ. ಸೊ ಅಲ್ಲಿ ತುಂಬ ಜಗಳಗಳು, ಗಲಾಟೆಗಳು, ಕಿತ್ತಾಟ ಎಲ್ಲ ನಡೆಯೋದು ಕಾಮನ್ ಆಗಿತ್ತು. ಅದರಲ್ಲಿ ನಿಮಗೆ ತುಂಬ ಶಾರ್ಟ್ ಟೆಂಪರ್ಡ್ ಅಂತ ಅನಿಸಿದ್ಯಾರು? ಶಾರ್ಟ್ ಟೆಂಪರ್ ಅಂದರೆ ಯಾರನ್ನ ಹೇಳ್ಬೋದು? ಎಲ್ಲರೂ ಶಾರ್ಟ್ ಟೆಂಪರ್. ಚಂದನ್ ವಾಸ್ ಐ ಫೀಲ್ ಸ್ವಲ್ಪ ಜಾಸ್ತಿ ಮೋರ್ ಶಾರ್ಟ್ ಟೆಂಪರ್. Yeah. ಓಕೆ. ಬಿಕಾಸ್
ಗೇಮ್ನಾಗಿ ತೊಗೊಂಡು ಇನ್ನೂ ಚೆನ್ನಾಗಿ ಆಡ್ಬೋದಾಗಿತ್ತು. ಬಿಕಾಸ್ ಆ ಗೇಮ್ನಲ್ಲಿ ಪರ್ಫಾರ್ಮೆನ್ಸ್ ಅಂತ ಮಾಡಿದ್ದು ಚಂದನ್ನೇ. ಅದನ್ನು ಸ್ವಲ್ಪ ಅಗ್ರೆಸಿವ್ ಆಗಿ ಔಟ್ಪುಟ್ ಮಾಡೋದು. ಸೊ ಐ ಫೀಲ್ ಚಿಕ್ಕ ವಿಷಯನೇ, ಇಟ್ಸ್ ನಾಟ್ ಅ ಬಿಗ್ ಥಿಂಗ್. ಆ ಚಿಕ್ಕ ವಿಷಯನೂ ಅವರು ಸ್ವಲ್ಪ ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋದು ಅವ್ರದ್ದು ಇದಾಗಿತ್ತು. ಓಕೆ ಫೈನ್. ಅಲ್ಲಿ ನಿಮಗೆ ಕ್ರೈ ಬೇಬಿ ಅಂತ ಅನ್ಸಿದ್ಯಾರು? ಎಲ್ಲದಕ್ಕೂ ಅಳ್ಕೊಂಡು ಈಗ ನಿಸರ್ಗ ಇಸ್ ಕಮ್ ನೌ. ನಿಸರ್ಗ ಸೊ ಅವ್ರೇನಂದರೆ ಎಮೋಷ್ನಲಿ ಶಿ ಗೆಟ್ಸ್ ಡಿಫೆಂಡೆಡ್. ಸೊ ಅದರಿಂದ ಶಿ ಕುಡಂಟ್ ಟಾಲರೇಟ್ ದ ಟಿಯರ್ಸ್ ಔಟ್. ಸೊ ಅವ್ರಿಗೆ ಯಾರಾದರೂ ಕಾಂಪಿಟೇಟರ್ ಇದ್ರಾ ಈ ವಿಷಯದಲ್ಲಿ ನಿಸರ್ಗಾಗೆ ಐ ವಾಸ್ ನಾಟ್ ಗೆಟ್ಟಿಂಗ್ ಇನ್ ಟು ದಟ್ ಮೋರ್. ಬಟ್ ನಾನು ನೋಡುವಾಗೆಲ್ಲ ಅಳೋದು ಮತ್ತು ಒಂದು ಡೀಪ್ ಫೀಲಲ್ಲಿ ಇರ್ತಿದ್ದು ನಿಸರ್ಗ ಒಬ್ಬರೇ. ಓಕೆ, ಅದಕ್ಕೆ ನಾವು ಏಕಾಂಗಿ ಅಂತ ಕೊಟ್ಟಿದ್ವಲ್ಲ ಓಡ. ಅಲ್ಲಿ ಇವರು ಒಂಥರ ಹೀರೋಯಿನ್ ಅಥವಾ ಒಂದು ಸೂಪರ್ ಹೀರೋ ಅಂತ ಅನ್ಸಿದ ಪರ್ಸ್ನಾಲಿಟಿ ಯಾರು ನಿಮಗೆ? ಹೀರೋಯಿನ್ ಅಂದರೆ ಐಶ್ವರ್ಯ ಆಲ್ವೇಸ್ ಯೂಸ್ ಟು ಡ್ರೆಸ್ ಅಪ್ ಇನ್ ಸಚ್ ಅ ವೇ. ಸೊ ಅವಳದು ಒಂದು ಕ್ಯಾರೆಕ್ಟರ್ ಇತ್ತು. ಬಟ್ ಅವಳಿಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರೋದ್ರಿಂದ ಶಿ ಕುಡಂಟ್ ಗೆಟ್ ಬಾಂಡೆಡ್ ವಿತ್ ಅದರ್ ಪೀಪಲ್. ಅದು ಬಿಟ್ಟು ಶಿ ವಾಸ್ ಲೈಕ್ ಅವಳದೇ ಒಂದು ಹೈಪಲ್ಲಿತ್ತು. ಆ ವೈಬ್ಸ್ ಕೊಟ್ಟಿದ್ದು ಆ ವೈಬ್ಸಲ್ಲಿ ಅಷ್ಟೇ. ಮೇಲಲ್ಲಿ ಅಂದರೆ ನಮ್ಮ ಸುಧೀಂದ್ರ ಅವರು ಒಂದೊಂದ್ಸಲಿ ಸೀನಿಯರ್ ಅನ್ಕೊಂಡೇನೆ ಎಲ್ಲ ಈ ಥರದ್ದು ಇದೆ ಅವ್ರದ್ದು.